नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्ब विपरीतमतिप्रभूतवादान्यरस्य कृतवान् भुवि तत्त्ववादम् सर्वेश्वरो हरिरतिप्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवग्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद् गुरूंश्च प्रणमामि मूर्ध्ना। पुनश्च तान् प्रेक्ष्य कपीन् भयं महच्चक्रजितं विवेश सपूर्वबद्धव्यभिते समर्च्य ಶಿವಂ ತಥಾ ದರ್ಶನಮೇವ ಜಗ್ನಿವಾನ್. ಒಟ್ಟು ಹಿಂದೆ ಇಂದ್ರಜಿತ್ ತನ್ನ ಬಲವನ್ನ ಪ್ರಯೋಗಿಸಿ 2 ಬಾರಿ ಕಪಿ ವೀರರನ್ನ ಮಲಗಿಸಿ 1 ಬಾರಿ ಗರುಡನಿಂದ 1 ಬಾರಿ ಹನುಮಂತನಿಂದ ಮತ್ತೆ ಎಚ್ಚೆತ್ತುಕೊಂಡ ಕಪಿಗಳ ಧೈರ್ಯವನ್ನ ಕಂಡ ಇಂದ್ರಜಿತ್ ಮತ್ತೆ ಆಗಸದಲ್ಲಿ ಶಿವನನ್ನ ಪೂಜಿಸಿ ಮರೆಯಾದ. ಈ ಬಾರಿ ವಿಭೀಷಣ ಎಚ್ಚರಿಸಿದ, ಇವನನ್ನ ಈ ಸಾರ್ತಿ ಹೀಗೆ ಬಿಟ್ರೆ ಇವನು ಖಂಡಿತ ಮತ್ತೆ ದುರ್ಭರವಾದ ಕೆಲಸದಲ್ಲಿ ತೊಡಗುತ್ತಾನೆ, ಅದರಿಂದ ಮತ್ತಷ್ಟು ಅಪಾಯ ಹೆಚ್ಚುತ್ತೆ, ಅವನನ್ನು ಕೊಲ್ಲುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಹಾಗಂತ ವರ ಪಡ್ಕೊಂಡಿದ್ದಾನೆ. ಸಾಧ್ಯ ಇಲ್ಲ ಅನ್ನುವುದು ಅವನು ಕೇಳಿದ ವರ, ಅದು ವಿಭೀಷಣನ ತಲೆಯಲ್ಲಿದ್ದಂತಹ ಯೋಚನೆ. ಅವನು ರಾಮಚಂದ್ರನ ಬಳಿ ಹೀಗೆ ಹೇಳಿದಾಗ ಲಕ್ಷ್ಮಣ ತಕ್ಷಣ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತೇನೆ ಅಂತ ಹೊರಟಾಗ ರಾಮ ಹೇಳ್ತಾನೆ, ಯಾರು ಹೆದರುಪುಕ್ಕರು ಅವ್ರ ಮೇಲೆಲ್ಲ ಇಂತಹ ದೊಡ್ಡ ಪ್ರಯೋಗ ಮಾಡಬಾರದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಬಾರದು. ಆದ್ರೆ ನೀನು ಯುದ್ಧ ಮಾಡಬೇಕು ಅನ್ನೋದು ನಿನಗಿರುವ ಅಪೇಕ್ಷೆಯನ್ನ ನಾನು ತಡೀತಾ ಇಲ್ಲ, ಹೋಗಿ ಬಾ ಅಂತ ಕಳಿಸುವಂತಹ ಆದೇಶವನ್ನ ಹೋಗು ಅನ್ನುವ ಆದೇಶವನ್ನ ಕೊಡ್ತಾನೆ. ಹನುಮಂತ, ವಿಭೀಷಣ, ಕಪಿಗಳು ಎಲ್ಲರೂ ಸೇರ್ಕೊಂಡು ರಾಕ್ಷಸ ಸಂಹಾರಕ್ಕಾಗಿ ನಿಕುಂಭಿಲೆಯ ಯಾಗಶಾಲೆಯ ಕಡೆಗೆ ಲಕ್ಷ್ಮಣನ ಜೊತೆಗೆ ಹನುಮಂತ, ವಿಭೀಷಣ, ಕಪಿ ಪ್ರವೀರರೆಲ್ಲರೂ ಸೇರ್ತಾರೆ. ಜುಹ್ವತಸ್ತಸ್ಯ ಚಕಾರ ವಿಘ್ನಂ ಪ್ಲವಂಗಮೈಸೋಥ ಯುಯುತ್ಸಯಾ ರಥಂ ಸಮಾಸ್ಥಿತಃ ಕಾರ್ಮುಕ ಬಾಣಪಾಣಿ ಪ್ರತ್ಯುದ್ಯಯೌ ಲಕ್ಷ್ಮಣಮಾಶು ಗರ್ಜನ್. ಸಜುಹ್ವತಃ ತಸ್ಯ ವಿಘ್ನಂ ಚಕಾರ. ಪ್ಲವಂಗಮ ಅಂದ್ರೆ ಕೋತಿಗಳು. ಈ ಕೋತಿಗಳೆಲ್ಲರೂ ಸೇರಿ ವಿಭೀಷಣನ ಯಾಗಕ್ಕೆ ತುಂಬಾ ತೊಂದರೆ ಕೊಟ್ರು. ಹೋಮ ಮಾಡ್ತಾ ಇದ್ರೆ ಆಹುತಿಗಳು ಅಗ್ನಿಕುಂಡಕ್ಕೆ ಬೀಳೋ ಮುಂಚೆ ಇವ್ರು ತಗೊಂಡೋಗ್ಬಿಡ್ತಿದ್ದ ಹಾರಿ. ಆಹುತಿ ಕೊಡ್ಬೇಕು ಅಂತ ಇಟ್ಟ ಪದಾರ್ಥಗಳೆಲ್ಲ ಮರೆಯಾಗ್ಬಿಡ್ತಿದ್ವು. ಒಂದು ಕೆಲಸವೂ ಕೂಡ ಸಂತೋಷದಿಂದ ಅವನಿಗೆ ನೆಮ್ಮದಿಯಿಂದ ಮಾಡ್ಲಿಕ್ಕೆ ಅವಕಾಶ ಸಿಗದ ಹಾಗೆ ಕಪಿಯ ಸೈನ್ಯ ಬಹಳ ತೊಂದರೆ ಕೊಟ್ಟಿತ್ತು ಅವನಿಗೆ. ಅವರಿಗೆಲ್ಲ ಕೋಪನೂ ಇತ್ತು. ಆಗ್ಲೇ ಬಹಳ ಬಾರಿ ಅವನು ಮೂರ್ಛೆ ಬೀಳಿಸಿದ್ದ. ರಾಮನ ತಮ್ಮನಾದಂತಹ ಲಕ್ಷ್ಮಣನಿಗೂ ಹಣೆಗೆ ಹೊಡೆದಿದ್ದ ಅಸ್ತ್ರದಿಂದ. ಇದನ್ನೆಲ್ಲ ನೆನಪಿಟ್ಟುಕೊಂಡಿದ್ದ ಕಪಿಗಳು ಬೇರೆ ಬೇರೆ ರೀತಿಯಿಂದ ಅವನಿಗೆ ತೊಂದರೆ ಕೊಡ್ತಾರೆ. ಒಟ್ಟಂತೂ ಅವನ ಏಕಾಗ್ರತೆ ಉಳಿಬಾರದು. ಆಗ ಅವನು ಯುದ್ಧಕ್ಕೆ ಸಿದ್ಧನಾದ. ಸಹ ಅಥ ಯುಯುತ್ಸಯ ರಥಂ ಸಮಾಸ್ಥಿತಃ. ಯುಯುತ್ಸ ಅಂದ್ರೆ ಯುದ್ಧ ಮಾಡುವ ಇಚ್ಛೆ ಅಂತ. ಯುಯುತ್ಸಯ ಯುದ್ಧ ಮಾಡುವ ಬಯಕೆಯಿಂದ ರಥಂ ಆಸ್ಥಿತಃ, ಸಿಟ್ಟಿನಿಂದ ರಥದ ಮೇಲೆ ಹತ್ತಿ ಕೂತ, ಧನುಸ್ಸು, ಬಿಲ್ಲು, ಬಾಣಗಳನ್ನೆಲ್ಲ ಹಿಡ್ಕೊಂಡು. ಲಕ್ಷ್ಮಣ ಎದುರು ಬಂದ. ಕಾರ್ಮುಕ ಬಾಣಪಾಣಿ. ಕಾರ್ಮುಕ ಅಂದ್ರೆ ಬಿಲ್ಲು, ಬಾಣ ಅಂದ್ರೆ ಅದೇ ಶರ. ಬಾಣಪಾಣಿ ಲಕ್ಷ್ಮಣಂ ಆಶು ಪ್ರತ್ಯುದ್ಯಯೌ. ಲಕ್ಷ್ಮಣನ ಕಡೆಗೆ ಓಡಿದ. ಲಕ್ಷ್ಮಣ ಎದುರುಗಡೆ ನಿಂತಿದ್ದ. ಅವನೇ ಈಗ ಈ ಎಲ್ಲರನ್ನು ಕರ್ಕೊಂಡು ಬಂದಿದ್ದಾನೆ.
ಅಂತ ಸಿಟ್ಟು ಮಾಡಿಕೊಂಡು ಗರ್ಜನ್ ಜೋರಾಗಿ ಗರ್ಜಿಸುತ್ತಾ ಪ್ರತ್ಯುದ್ಯಯವು, ಆ ಶಬ್ದವೇ ಹಾಗೆ. ಯಯವು ಅಂದ್ರೆ ಸಾಗುವುದು, ಉದ್ಯಯವು ಅಂದ್ರೆ ಉತ್ಸಾಹದಿಂದ ಸಾಗುವುದು, ಪ್ರತ್ಯುದ್ಯಯ ಅಂದ್ರೆ ಅಭಿಮುಖವಾಗಿ ಪ್ರತ್ಯುತ್ತರ ಕೊಡಬೇಕು ಅಂತನ್ನುವ ಬಯಕೆಯಿಂದ ಎದ್ದು ವೇಗವಾಗಿ ಸಿಂಹನಾದಗೈಯುತ್ತ ಲಕ್ಷ್ಮಣನ ಮುಂದೆ ಬಂದ. ಉಭೌ ಚ ತಾವಸ್ತ್ರವಿತಾಂ ವರಿಷ್ಠೌ ಶರೈರಾಂತಕರೈಸ್ತತಕ್ಷತುಃ ದಿಶಶ್ಚ ಸರ್ವಾ ಪ್ರತಿಶರೋತ್ತಮೈಃ ವಿಧಾಯ ಶಿಕ್ಷಾಸ್ತ್ರ ಬಲೈರ್ನಿರಂತರಾಃ. ಉಭೌ ಚ ತೌ ಅಸ್ತ್ರವಿದಾಂ ವರಿಷ್ಠೌ, ಉಭೌ ಆ ಇಬ್ಬರು ಕೂಡ ಅಸ್ತ್ರವನ್ನ ತಿಳಿದವರಲ್ಲೇ ವರಿಷ್ಠೌ ಶ್ರೇಷ್ಠರು. ಶರೈಹಿ ಶರೀರಾಂತಕರೈಹಿ ತತಕ್ಷತುಃ, ಪರಸ್ಪರ ಇಬ್ಬರೂ ಬಾಣಗಳನ್ನ ಬಿಟ್ಟುಕೊಳ್ಳುವಾಗ ಅವನು ಇವನ ಮೈಯನ್ನು ಗಾಯಗೊಳಿಸ್ತಾ ಇದ್ದಾನೆ, ಇವನು ಅವನ ಮೈಯನ್ನ ಗಾಯಗೊಳಿಸ್ತಾ ಇದ್ದಾನೆ. ಶರೀರಾಂತಕರೈಹಿ, ಶರೀರ ಅಂತಕರ, ಶರೀರದ ಭಾಗಗಳಿಗೆ ಏಟು ಕೊಟ್ಟು ಗೆಲ್ಲುವ ಬಯಕೆಯಿಂದ ತತಕ್ಷತುಃ ಪರಸ್ಪರ ಹೊಡೆದುಕೊಂಡ್ರು. ದಿಶಶ್ಚ ಸರ್ವಾ ಪ್ರತಿಶರೋತ್ತಮೈಃ, ಎಲ್ಲ ದಿಕ್ಕುಗಳಿಗೂ ಕೂಡ ಬಾಣಗಳದ್ದೇ ಆರ್ಭಟ. ಎಲ್ಲ ದಿಕ್ಕುಗಳಲ್ಲಿ ಬಾಣಗಳು ಬಿತ್ತರೆ ಬೇರೆ ಏನು ಕಾಣಿಸ್ತಿರ್ಲಿಲ್ಲ. ಬರೀ ದಿಕ್ಕಲ್ಲ, ಪ್ರದಿಶಃ ಉಪದಿಕ್ಕುಗಳು ಕೂಡ, ಅಂದ್ರೆ ಜಗತ್ತಿನ 8 ಮೂಲೆಗಳು ಇವರ ಅಸ್ತ್ರಗಳಿಂದಾಗಿ ಮುಚ್ಚಿಕೊಂಡು ಬಿಟ್ಟವು. ಶಿಕ್ಷಾಸ್ತ್ರ ಬಲೈಹಿ ನಿರಂತರಾಹ, ಶಿಕ್ಷಾಸ್ತ್ರ ಬಲೈಹಿ, ತಾವು ಕಲಿತ ಅಸ್ತ್ರಗಳ ಪ್ರಯೋಗದ ಅಭ್ಯಾಸವನ್ನೆಲ್ಲರನ್ನೂ ಕೂಡ ಇಲ್ಲಿ ಉಪಯೋಗಿಸಿ ನಿರಂತರವಾದ ಪ್ರಯೋಗದಿಂದ ದಿಕ್ಕುಗಳನ್ನೇ ಮುಚ್ಚಿಬಿಟ್ರು. ದಿಶಶ್ಚ ಸರ್ವಾ ಪ್ರದಿಶಃ ಶರೋತ್ತಮೈಃ ವಿಧಾಯ ಶಿಕ್ಷಾಸ್ತ್ರ ಬಲೈರ್ ನಿರಂತರಾಹ, ಒಂದು ಕ್ಷಣವೂ ಅವಕಾಶ ನೀಡದೆ ಚುರುಕು ಅಭ್ಯಾಸ ಇಲ್ಲಿ ತನಕ ಕಲಿತದ್ದರ ಪ್ರಯೋಗಗಳು ನಡೆದವು. ಅಸ್ತ್ರಾಣಿ ತಸ್ಯಾಸ್ತ್ರವರೈಸ್ತ ಲಕ್ಷ್ಮಣೋ ನಿವಾರ್ಯ ಶತ್ರೋಶ್ಚಲಕುಂಡಲೋಜ್ವಲಂ ಶಿರಶರೇಣಾಥಂ ಸಮುನ್ಮಮಾಥ ಸುರೈಃ ಪ್ರಸೂನೈರತ ಚಾಭಿವೃಷ್ಟಃ. ಅಸ್ತ್ರಾಣಿ ತಸ್ಯ ಅಸ್ತ್ರವರೈಃ, ಇಂದ್ರಜಿತ್ ಎಸೆದ ಅಸ್ತ್ರಗಳನ್ನೆಲ್ಲ ಲಕ್ಷ್ಮಣನ ಮಹಾಸ್ತ್ರಗಳು ನುಂಗಿಬಿಟ್ಟವು. ಲಕ್ಷ್ಮಣ ತಸ್ಯ ಅಸ್ತ್ರವರೈಃ ಅಸ್ತ್ರಾಣಿ ನಿವಾರ್ಯ, ಅದನ್ನ ಪೂರ್ತಿ ತಡೆದು ನಿಲ್ಲಿಸಿದ, ವಿಫಲಗೊಳಿಸಿದ, ಅದ್ಯಾವುದೇ ಕಾರ್ಯವನ್ನು ಮಾಡದಂತೆ ನೋಡಿಕೊಂಡ. ಈ ರೀತಿಯಾದ ನಿರಂತರವಾದ ಯುದ್ಧದಲ್ಲಿ ತನ್ನ ಸೋಲನ್ನ ಸಹಿಸದಂತಹ ಇಂದ್ರಜಿತ್ತಿಗೆ ಸಿಟ್ಟು ಬರ್ತಿತ್ತು ಹೊರತು ಉತ್ತರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಶತ್ರೋಶ್ಚ ಚಲಕುಂಡಲೋಜ್ವಲಂ, ಲಕ್ಷ್ಮಣನ ಇನ್ನೊಂದು ಬಾಣಕ್ಕೆ ಈ ಜೋರಾಗಿ ಯುದ್ಧದ ವೇಗಕ್ಕೆ ತಲೆ ಅಲ್ಲಾಡಿಸುವಾಗ ಕುಂಡಲಗಳು ಬಿದ್ದು ಹೋದ್ರೆ ಹೇಗೆ ಕಾಣುತ್ತೋ ಹಾಗೆ ಕುಂಡಲದಿಂದ ಚೆನ್ನಾಗಿ ಶೋಭಿಸ್ತಾ ಇದ್ದ ತಲೆಯೂ ಕೂಡ ಉದುರಿ ಬಿತ್ತು ಕೆಳಗೆ ಅವನ ಬಾಣದ ವೇಗಕ್ಕೆ. ಬಹಳ ಹೊತ್ತಿನ ಯುದ್ಧದಲ್ಲಿ ಇಂದ್ರಜಿತ್ನ ತಲೆಯನ್ನ ಲಕ್ಷ್ಮಣ ತರಿದು ಬಿಟ್ಟ. ದೇವತೆಗಳೆಲ್ಲರೂ ಕೂಡ ಸುರೈಹಿ ಪ್ರಸೂನೈಹಿ ಅಭಿವೃಷ್ಟ. ಇದಾದ ಬಳಿಕ ಸಮುನ್ಮಮಾಥ ಅಂದ್ರೆ ಚೆನ್ನಾಗಿ ಅದನ್ನ ದೇಹದಿಂದ ತಲೆಯನ್ನ ಬೇರೆ ಮಾಡಿದ. ಅಭಿವೃಷ್ಟ, ದೇವತೆಗಳಲ್ಲೂ ಅಭಿಷೇಕ ಮಾಡಿದ್ರು ಅವನಿಗೆ, ಹೂವಿನ ಮಳೆಗಳಿಂದ ಅಭಿಷೇಕಗೈದರು. ನಿಪಾತಿತೆ ಅಸ್ಮಿನ್ನಿತರಾಂ ನಿಶಾಚರಾನ್ ಪ್ಲವಂಗಮಾ ಜಗ್ನುರನೇಕ ಕೋಟಿಶಃ ಹತಾವಶಿಷ್ಟಾಸ್ತು ದಶಾನನಾಯ ಶಶಂಸುರಪ್ತ್ಯಾಪ್ತ ಸುತ ಪ್ರಣಾಶಂ. ತಲೆ ಉರುಳಿದಾಗ ರಕ್ಕಸರಿಗೆ ಬೆಂಗಾವಲಾಗಿ ಬಂದಿದ್ದಂತಹ ಹಿಂಗಾವಲು ಸೇನೆಗೆ ಏನು ತೋಚಲಿಲ್ಲ.
ಕಪಿಗಳ ಕೈಯಲ್ಲಿ ಸಿಕ್ಕು ನಜ್ಜುಗುಜ್ಜಾದರು. ಪೂರ್ತಿ ಹಿಟ್ಟನ್ನ ಕುಟ್ಟಿದಂತೆ ಸಿಕ್ಕಿದ ರಕ್ಕಸರನ್ನೆಲ್ಲ ಮುಕ್ಕಿಬಿಟ್ರು. ಕೋಟಿಗಟ್ಲೆ, ಸ್ವಲ್ಪ ಅಲ್ಲ, ಕೋಟಿಗಟ್ಟಲೆ ರಕ್ಕಸರನ್ನ ಕಪಿಗಳೆಲ್ಲರೂ ಸೇರಿ ಕೊಂದು ಹಾಕಿದ್ರು. ಇನ್ನು ಅಳಿದುಳಿದ ಯಾವುದೋ ಒಂದಿಷ್ಟು ಜನದ ಬಡಪಾಯಿ ರಕ್ಕಸರು ರಾವಣನಿಗೆ ಹೋಗಿ ಅವನ ಅತ್ಯಂತ ಪ್ರೀತಿ ಪಾತ್ರನಾದ ಇಂದ್ರಜಿತ್ತಿನ ಸಾವಿನ ಸುದ್ದಿಯನ್ನ ದುಃಖದಿಂದಲೇ ಮುಟ್ಟಿಸಿದ್ರು. ದಶಾನನಾಯ ಹತಾವಶಿಷ್ಟಾಹ ಆಪ್ತಸುತ ಪ್ರಣಾಶಂ ಶಶಂಸುಹು. ಅವನ ಅತ್ಯಂತ ಆಪ್ತಸುತನೆನಿಸಿದಂತಹ ಇಂದ್ರಜಿತ್ನ ಪ್ರಣಾಶಂ, ಸಾವಿನ ಸುದ್ದಿಯನ್ನು ದಶಾನನಾಯ 10 ತಲೆಯ ರಾವಣನಿಗೆ 20 ಕಿವಿಯಲ್ಲಿ ಗುಯ್ಗುಟ್ಟಿದರು. ಸತಂ ನಿಶಮ್ಯ ಪ್ರಿಯಮುಗ್ರ ರೂಪಂ ವೃಷಂ ವಿನಿಶ್ವಸ್ಯ ವಿಲಪ್ಯ ದುಃಖಾತ್ ಸಂಸ್ಥಾಪಯಾಮಾಸ ಮತಿಂ ಪುನಶ್ಚ ಮರಿಷ್ಯ ಇತ್ಯೇವ ವಿನಿಶ್ಚಿತಾರ್ಥಃ. ಸತಂ ನಿಶಮ್ಯ, ಅಪ್ರಿಯಂ ಉಗ್ರ ರೂಪಂ, ಮನಸ್ಸಿಗೆ ಹಿತವಾಗದ, ತಲೆ ತರಿದ ಅನ್ನುವ ಭಯಂಕರವಾದ ಘಟನೆಯನ್ನ ನಿಶಮ್ಯ ಕೇಳಿ ಜೋರಾಗಿ ಒಮ್ಮೆ ವಿನಿಶ್ವಸ್ಯ, ಉಸಿರನ್ನ ಬಿಟ್ಟು, ನಿಟ್ಟುಸಿರನ್ನಿಟ್ಟು, ದುಃಖಾತ್ ವಿಲಪ್ಯ, ಎದೆಯಲ್ಲಿ ಹುಟ್ಟಿದ ಮಗನ ಬಗೆಗಿನ ಭಾವನೆಗಳೆಲ್ಲವೂ ಕೂಡ ಒಂದೇ ಸರ್ತಿ ಮಡುಗಟ್ಟಿ ಅವನ ಮುಂದೆ ತನ್ನ ಸಂತೋಷವನ್ನ ಹೇಳಿಕೊಳ್ಳಿಕ್ಕೆ ಜೀವಂತ ಇಲ್ಲದೆ ಹೆಣ ಕೂಡ ಬೇರೆ ಬೇರೆಯಾಗಿ ದೂರವಾಗಿ ಇದ್ದ ಪ್ರಸಂಗವನ್ನ ಎದುರಿಸಲಾರದೆ ದುಃಖಿಸಿದ. ಪುನಶ್ಚ ಮರಿಷ್ಯೇ ಇತ್ಯೇವ ವಿನಿಶ್ಚಿತಾರ್ಥಃ ಮತಿಂ ಸಂಸ್ಥಾಪಯಾಮಾಸ. ಅಪ್ರಿಯವೂ ಅತ್ಯಂತ ಭಯಂಕರವೂ ಆದ ಮಗನ ಸಾವಿನ ಸುದ್ದಿಯನ್ನ ಕೇಳಿದಾಗ ರಾವಣನ ಮೋರೆಯಿಂದ ಹುಟ್ಟಿದ ನಿಟ್ಟುಸಿರು ಜೋರಾಗಿ ಒಂದು ಸರ್ತಿ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಸೇರಿಕೊಂಡಿತು. ಅತ್ತು ಬಿಟ್ಟ ಕೂಡ ಹೇಗೋ ತನ್ನನ್ನೇ ತಾನು ಸಮಾಧಾನಿಸಿಕೊಂಡು ಚೇತರಿಸಿಕೊಂಡು ಸಾಯುವುದಾದ್ರೂ ಸರಿ, ತಲೆ ತಗ್ಗಿಸಿ ಸಾಯಲ್ಲ ಅನ್ನುವ ಒಂದು ದೃಢವಾದ ನಿಶ್ಚಯಕ್ಕೆ ಬಂದ. ಮರಿಷ್ಯೇ ಇತ್ಯೇವ ವಿನಿಶ್ಚಿತಾರ್ಥ, ಸತ್ತೇ ಸಾಯ್ತೇನೆ, ಬೇಕಿದ್ರೆ ಸೀತೆಯನ್ನು ಬಿಟ್ಕೊಡಲ್ಲ ಅನ್ನುವ ನಿರ್ಧಾರವನ್ನ ಮಾಡಿ ಮತಿಂ ಸಂಸ್ಥಾಪಯಾಮಾಸ. ಮತಿ ಅಂದ್ರೆ ಬುದ್ಧಿ. ಈ ರೀತಿಯಾದ ಬುದ್ಧಿಯನ್ನ ದೃಢವಾಗಿ ಸಾಯುವ ವಿಷಯದಲ್ಲಿ ತೊಡಗಿಸಿಕೊಂಡ. ಅಂದ್ರೆ ಸಾಯ್ತೇನೆ ಅಂತ ಅವನಿಗೆ ನಿಶ್ಚಯನೇ ಆಗಿ ಹೋಯ್ತು. ಮರಣಾಭಿಮುಖ ಶೀಘ್ರಂ ರಾವಣೋ ರಣಕರ್ಮಣೆ ಸಜ್ಜೀಭವನ್ನಂತರೈವ ದಿದೇಶ ಬಲಮೂರ್ಜಿತಂ. ಸಾಯಲಿಕ್ಕೆ ನಡೆಸುವ ಹೋರಾಟಕ್ಕೆ ಸಿದ್ಧಗೊಂಡಂತಹ ರಾವಣ ತಾನು ಹೋಗುವ ಮುಂಚೆ ಕಪಿಪ್ರವೀರರ ಮನಸ್ಸಿನಲ್ಲಿ ದಿಗಿಲು ಮೂಡಿಸುವುದಕ್ಕಾಗಿ ತನ್ನ ಸಂಗ್ರಹದಲ್ಲಿದ್ದ ಮತ್ತೊಂದಿಷ್ಟು ಸೈನ್ಯವನ್ನ ಮುಂದೆ ಬಿಟ್ಟ. ಬಲಂ ಊರ್ಜಿತಂ ಬಲಂ ಅಂತರಾ ಏವ ದಿದೇಶ. ತಾನು ಸಿದ್ಧಗೊಂಡು ಬರುವ ಮುಂಚೆಯೇ ಆ ಮಧ್ಯದ ನಡುವಿನ ಅಂತರದಲ್ಲಿಯೇ ಬಲವನ್ನ ಕಳುಹಿಸಿದ. ಬಲ ಅಂದ್ರೆ ಸೇನೆ ಅಂತ ಅರ್ಥ. ಸೇನೆಯನ್ನ ರಣಾಂಗಣಕ್ಕೆ ಕಳುಹಿಸಿಕೊಟ್ಟ. ಇನ್ಯಾರಪ್ಪ ಬರ್ತಾರೆ, ಇಷ್ಟು ದೊಡ್ಡ ಸೈನ್ಯ ಬರ್ತಿದೆಯಲ್ವಾ ಅಂತ ಅರ್ಧ ಮನಸ್ಸು ಅವರಿಗೆ ಅಲ್ಲೇ ಹಿಂಜರಿಬೇಕು. ಆ ರೀತಿಯಾದ ಸೈನ್ಯವನ್ನು ಕಳುಹಿಸಿದ್ದಾನೆ. 30,000 ಮಹೌಘಕಾನಾಮ ಅಕ್ಷೋಹಿಣೀನಾಂ ಸಹ 6,000 ಕ್ರಮೇಣ ಸಂಯೋಜಯತಾಶುರಾಮಂ ಸಜ್ಜೋ ಭವಾಮೀತಿ ದಿದೇಶ ರಾವಣ. 36,000 ಅಕ್ಷೋಹಿಣಿಗಳಷ್ಟು ದೊಡ್ಡ ಪ್ರಮಾಣದ ದೊಡ್ಡ ಸಂಖ್ಯೆಯ ಸೈನ್ಯವನ್ನ ಕರೆದು ರಾವಣ ಹೀಗೆ ಹೇಳಿದ, ಹೇಗಾದ್ರೂ ಮಾಡಿ ಈ ರಾಮಚಂದ್ರ ಒದ್ದಾಡಬೇಕು, ಹಾಗೆ ಮಾಡಿ ಬಳಲಿ ಕನಲಬೇಕು, ಅವನು ಮರುಗಬೇಕು, ಯಾಕಾದ್ರೂ ಯುದ್ಧಕ್ಕೆ ಬಂದು ಅಂತ. ಅಷ್ಟ್ರಲ್ಲಿ ನಾನು ಯುದ್ಧಕ್ಕೆ ಸಿದ್ಧನಾಗಿ ಬರ್ತೇನೆ, ನಾನು ಅಷ್ಟೊತ್ತಿಗೆ ಅಣಿಯಾಗಿರ್ತೇನೆ, ನೀವು ಮೊದಲೊಮ್ಮೆ ಹೋಗಿ, ಅಂದ್ರೆ ನಾನು ಕೆಲವನ್ನೆಲ್ಲ ಇನ್ನು ಸಿದ್ಧಿಸಿ ಸಂಪಾದಿಸಬೇಕು,
ಈ ಕ್ಷಣಕ್ಕೆ ಬೇಕಾದದ್ದು ಯಾವುದು ಅಂತ ನಾನು ಆಯ್ಕೆ ಮಾಡ್ಕೊಳ್ಬೇಕು, ಪ್ಲಾನ್ ಮಾಡ್ಬೇಕು. ಎ ಹೋದ್ರೆ ಬಿ, ಬಿ ಹೋದ್ರೆ ಸಿ, ಇದೆಲ್ಲದಕ್ಕೆ ಸ್ವಲ್ಪ ಸಮಯ ಬೇಕು. ನೀವು ಹೋಗಿ ಯುದ್ಧ ಮಾಡ್ತಾ ಇರಿ, ನಾನು ಅಷ್ಟ್ರಲ್ಲಿ ಸಿದ್ಧ ಆಗಿ ಬರ್ತೇನೆ ಅಂತ ರಾವಣ ತನ್ನ ಸೈನ್ಯವನ್ನ ಮುಂದೂಡಿದ. ಹೋದಷ್ಟು ಸೈನ್ಯ ಎದುರುಗಡೆ ಅವರ 4 ಜನರನ್ನಾದ್ರೂ ಮುಗಿಸಿದ್ರೆ ನಾನು ಹೋಗುವಾಗ ಒಂದಿಷ್ಟು ತಿಳಿಯಾಗತ್ತೆ, ತನ್ನ ಶಕ್ತಿಯ ಬಲವನ್ನ, ತನ್ನ ಶಕ್ತಿಯ ಉಪಯೋಗವನ್ನ ಸರಿಯಾಗಿ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ಯೋಚಿಸಿದ್ದ. 30,000 ಮಹೌಘಖಾನಾಂ ಅಕ್ಷೋಹಿಣೀನಾಂ ಆ ಸೈನ್ಯದ 6,000 30,000 6,000 ಅಕ್ಷೋಹಿಣಿ ಸೈನ್ಯ. ಮಹೌಘಖ ಅಂದ್ರೆ ಸೈನ್ಯಗಳ ಸಾಲನ್ನೇ ಎದುರು ನಿಲ್ಲಿಸಿ ಕ್ರಮೇಣ ಸಂಯೋಜಯತ, ಕ್ರಮವಾಗಿ ಒಂದೊಂದೇ ಹಂತವಾಗಿ ರಾಮನನ್ನ ಎದುರುಗೊಳ್ಳಿ. ಸಜ್ಜೋಭವಾಮಿ, ಅಷ್ಟ್ರಲ್ಲಿ ನಾನು ಕೂಡ ಸಿದ್ಧನಾಗಿ ಬರ್ತೇನೆ. ರಾಮನನ್ನ ಎದುರಿಸ್ಲಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಾನು ಹಿಂದಿನಿಂದ ಮಾಡ್ಕೊಂಡು ಬರುವಷ್ಟರಲ್ಲಿ ನೀವು ಒಂದಿಷ್ಟು ರಾಮನ ಸೈನ್ಯವನ್ನ ಆವರಿಸಿಕೊಂಡು ರಾಮನನ್ನ ಎದುರಿಸಿ. ಆಗಚ್ಚಮಾನಂ ತದಪ್ರದೃಶ್ಯಂ ವರತ ಸ್ವಯಂಭುವೋ ಯುಗಾಂತ ಕಾಲಾರ್ಣವ ಘೂರ್ಣಿತೋಪಮಂ ಪ್ರಗೃಹ್ಯ ನಾನಾವಿಧಮಸ್ತ್ರ ಶಸ್ತ್ರಂ ಬಲಂ ಕಪೀನಾಂ ಶೀಘ್ರತಮಂ ಜಗಾಮ. ಬ್ರಹ್ಮನ ವರಬಲದಿಂದ ಯಾರಿಗೂ ಬಗ್ಗದ ಆ ದೊಡ್ಡದಾದ ಸೇನೆ ಅನೇಕ ಬಗೆಯ ಅಸ್ತ್ರಶಸ್ತ್ರಗಳನ್ನ ಎತ್ತಿಕೊಂಡು ಕಪಿಪ್ರವೀರರನ್ನ ಎದುರಿಸತೊಡಗಿತು. ನಿರೀಕ್ಷೆಯೇ ಇರಲಿಲ್ಲ ಇಷ್ಟು ಸೈನ್ಯ ಇನ್ನು ಉಳಿದಿದೆ ಅಂತ. ದಿಗಿಲಾಯಿತು ಕಪಿಗಳ ಎದೆಯಲ್ಲಿ. ಈ ಸೇನೆಯನ್ನು ಕಂಡಾಗ ಪ್ರಳಯ ಕಾಲದಲ್ಲಿ ಮುನ್ನುಗ್ಗುವಂತಹ ಕಡಲ ದೊಡ್ಡ ದೊಡ್ಡ ತೆರೆಗಳು ಬಂದರೆ ಹೇಗೆ ಕಾಣುತ್ತೋ ಹಾಗೆ ಕಾಣತೊಡಗಿತು. ಸೇನೆಯನ್ನು ಎದುರಿಸುವುದೇ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಅಪ್ರದೃಶ್ಯಂ, ಸುಲಭದಲ್ಲಿ ತಡೆಯಲು ಸಾಧ್ಯವಿಲ್ಲದ, ಸ್ವಯಂಭುವೋ ವರತಃ, ಸ್ವಯಂಭುವಿನ ವರಬಲದಿಂದ ತಡೆಯಲ ಸಾಧ್ಯವಾದ ತತ್ ಆ ಸೇನೆಯನ್ನು, ಎಂಥ ಸೇನೆ, ಯುಗಾಂತ ಕಾಲಾರ್ಣವ ಘೂರ್ಣಿತೋಪಮಂ, ಯುಗದ ಕೊನೆಯಲ್ಲಿ ಇಡೀ ಜಗತ್ತನ್ನ ನುಂಗುವುದಕ್ಕಾಗಿ ಸಮುದ್ರ ದೊಡ್ಡ ಬಾಯಿ ತೆರೆದು ಹೆದ್ದೆರೆಯಾಗಿ ನುಗ್ಗತೊಡಗಿದಾಗ ಯಾವ ಭಾವ ಎದುರಿಗೆ ಕಣ್ಣಿಗೆ ಕಟ್ಟುತ್ತೋ ಆ ರೀತಿಯಾದ ಸೈನ್ಯದ ಸಾಲು. ನಾನಾ ವಿಧಂ ಅಸ್ತ್ರ ಬಲಂ, ಬಗೆ ಬಗೆಯ ಅಸ್ತ್ರಗಳು, ನೋಡಿಯೇ ಇಲ್ಲ ಅಸ್ತ್ರಗಳು ಹೇಗಿರುತ್ತೆ, ಹೇಗೆ ಉಪಯೋಗಿಸ್ತಾರೆ ಅಂತ. ಅಂತಹ ಅಸ್ತ್ರಗಳನ್ನ ಪ್ರಗೃಹ್ಯ ಹಿಡಿದು ಬಂದ ಬಲಂ ಸೈನ್ಯವನ್ನು ಕಂಡು ಕಪಿಗಳಿಗೆ ಆಶ್ಚರ್ಯ ಆಯಿತು. ಕಪೀನ್ ಜಗಾಮ ಶೀಘ್ರತಮಂ, ಕಪಿಗಳ ಕಡೆಗೆ ಆ ಸೈನ್ಯ ನುಗ್ಗತೊಡಗಿತು. ಕಪಿಗಳು ನಿಶ್ಚೇಷ್ಟಿತರಾಗಿ ನಿಂತಿದ್ರು. ಆಗಚ್ಚಮಾನಂ ತದಪಾರಮೇಯಂ ಬಲಂ ಸುಘೋರಂ ಪ್ರಳಯಾರ್ಣವೋಪಮಂ ಭಯಾತ್ ಸಮುದ್ವಿಗ್ನ ವಿಷಣ್ಣ ಚೇತಸಃ ಕಪಿ ಪ್ರವೀರಾನಿ ತರಾಂ ಪ್ರದುದ್ರುವು. ಅಪಾರಮೇಯಂ, ಎಲ್ಲಿಗೆ ಮುಗಿಯತ್ತೆ ಅಂತ ಸೇನೆಯ ಕೊನೆಯೇ ಕಾಣಿಸ್ತಿಲ್ಲ. ಬರ್ತಾ ಇದ್ದಷ್ಟು ಆರಂಭದ ಹೆಜ್ಜೆಗಳು ಮಾತ್ರ ಕಾಣಿಸ್ತಾ ಇದೆ ಹೊರತು ಎಲ್ಲಿಗೆ ಸೇನೆ ಮುಗೀತು ಅಂತ ಹಿಂದೆ ತಲೆ ಎತ್ತಿ ನೋಡ್ತಾರೆ, ಸೇನೆ ಮುಗೀತಾನೆ ಇಲ್ಲ. 36,000 ಅಕ್ಷೋಹಿಣಿ ಸೈನ್ಯ, ಅದು 1-2 ಸಾವಿರ ಅಲ್ಲ. ಆ ಸೈನ್ಯದ ಪ್ರಮಾಣ ಪ್ರಳಯಾರ್ಣವೋಪಮಂ, ಪ್ರಳಯ ಕಾಲದ ಎಲ್ಲ ಧೂಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಒಟ್ಟಿಗೆ ಸೇರಿ ನುಗ್ಗಿ ಬಿಟ್ರೆ, ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಯಾವುದು ಕೂಡ ಬೇರೆ ಬೇರೆ ಅಂತ ಬೇರ್ಪಡಿಸಿ ನೋಡ್ಲಿಕ್ಕಾಗದೆ ಒಟ್ಟಾಗಿ ಅದೊಂದು ಮಹಾಶಕ್ತಿ ಎನಿಸಿ ನುಗ್ಗಿದ್ರೆ, ಆಕಾಶದಿಂದ ನಮ್ಮ ಕಡೆಗೆ ಧಾವಿಸಿದ್ರೆ ಹೇಗೆ ಕಾಣುತ್ತೋ ಹಾಗೆ ಈ ಸೇನೆ ನುಗ್ಗುತ್ತಾ ಇದೆ. ಅದಕ್ಕೆ ಕೊನೆಯೇ ಕಾಣಿಸ್ತಿಲ್ಲ. ಕಪಿಗಳು ಹೆದರಿ ಕಂಗಾಲಾಗಿ ಸಿಕ್ಕಿದ ಜಾಗದ ಕಡೆಗೆ ಓಡತೊಡಗಿದ್ರು. ಪ್ರದುದ್ರುವು ವಿಷಣ್ಣ ಚೇತಸಃ, ನಿರ್ಧಾರ ತೆಗೆದುಕೊಳ್ಳಿಕ್ಕೂ ಅವರಿಗೆ ಸಮಯ ಇರಲಿಲ್ಲ. ಭಯ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಹೆದರಿ ಓಡಿ ರಕ್ಷೆ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ, ಯಾವ ಕಡೆಗೆ ಓಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಪ್ರದುದ್ರುಭುಹು, ಕಾಲು ಬಿಟ್ಟು ಬೇರೆ ಯಾವುದು ಕೆಲಸ ಮಾಡಲಿಲ್ಲ. ಸಿಕ್ಕಿದ ಕಡೆಗೆ, ಖಾಲಿ ಇದ್ದ ಜಾಗದ ಕಡೆಗೆ ಓಡತೊಡಗಿದರು. ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವಾ ದರಾತಳೇಲ್ಪೇಪಿ ನಿವಾಸ ಶಕ್ತಿ ಅಜೇಯತಾ ಚೇತ್ಯತ ಏವ ಸಾರ್ಕಜಾಃ ಪ್ಲವಂಗಮಾ ದೃಷ್ಟಮಪಿ ಸ್ಮನಾಶಕಂ. ಈ ಸೇನೆಗೆ ಒಂದು ವಿಶಿಷ್ಟ ಅಲ್ಲ, ಲಂಕೆಯ ಜಾಗಕ್ಕೂ ಈ ಸೇನೆ ನಿಂತ್ರೆ ವ್ಯಾಪಿಸಿಕೊಂಡಂತಹ ನೆಲಕ್ಕೂ ಹೋಲಿಕೆನೆ ಇಲ್ವಲ್ಲ. ಇಷ್ಟು ಜನ ನಿಲ್ಲಿಕ್ಕೆ ಜಾಗ ಇಲ್ಲ ಲಂಕೆಯಲ್ಲಿ, ಉಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು? ಇದರ ಒಂದು ಭಾಗವನ್ನ ಮಾತ್ರ ಲಂಕೆ ಹೊತ್ತುಕೊಳ್ಳಬಹುದು, ಆದ್ರೆ ಉಳಿದ ಇಷ್ಟೂ ಭಾಗಗಳು ಇದೇ ಲಂಕೆಯೊಳಗೆ ಎಲ್ಲೇ ನೆಲೆಸಿದ್ದವು? ಹೇಗೆ ಇದು ಇಷ್ಟು ದಿವಸ ಬದುಕಿತ್ತು? ಯಾವ ಸ್ವರೂಪದ ಸೈನ್ಯ ಇದು? ಇದರಲ್ಲಿರುವ ಅಸ್ತ್ರಶಸ್ತ್ರಗಳ ಪ್ರಯೋಗಗಳನ್ನು ಅವರು ಹೇಗೆ ಮಾಡ್ಲಿಕ್ಕೆ ಸಿದ್ಧರಾಗಿ ಬಂದಿದ್ದಾರೆ? ಇನ್ನೇನೇನು ವರಬಲಗಳನ್ನು ಹೊತ್ತುಕೊಂಡು ನಮ್ಮಲ್ಲಿ ಮಾಯಾ ಪ್ರಯೋಗಗಳನ್ನು ಮಾಡಿ ನಮ್ಮನ್ನ ಹಿಮ್ಮೆಟ್ಟಿಸ್ತಾರೆ? ಯಾವುದು ಗೊತ್ತಿಲ್ಲದೆ ಇರುವ ಇಂತಹ ಈ ಸೈನ್ಯ ಇದ್ದದ್ದಾದ್ರೂ ಎಲ್ಲಿ ಅಂತ ಸಂದೇಹ ಪಡುವಾಗ ಅದರ ಹಿನ್ನೆಲೆಯನ್ನು ಹೇಳ್ತಾರೆ. ಅತ್ಯಂತ ಚಿಕ್ಕ ಜಾಗದಲ್ಲಿ ಚಿಕ್ಕ ಶರೀರಗಳನ್ನ ತೊಟ್ಟುಕೊಂಡು ಯಾರು ಕೂಡ ಇದನ್ನು ಎದುರಿಸಿ ಗೆಲ್ಲಿಕ್ ಸಾಧ್ಯ ಇಲ್ಲ ಅನ್ನುವ ಒಂದು ಚತುರ್ಮುಖನ ವರಬಲವನ್ನು ಹೊತ್ತು ಇಲ್ಲಿಗೆ ಬಂದಿತ್ತು. ಆದ್ದರಿಂದಲೇ ಸುಗ್ರೀವನೇ ಮೊದಲಾದ ಹಿರಿಯ ಕಪಿ ನಾಯಕರು ಕೂಡ ಈ ಸೇನೆಯನ್ನು ನೋಡ್ಲಿಕ್ಕೂ ಸಾಮರ್ಥ್ಯ ಅವ್ರ ಹತ್ರ ಆಗ್ಲಿಲ್ಲ. ಅಂದ್ರೆ ನೋಡಿ 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 ದಿಗ್ಭ್ರಾಂತರಾಗ್ತಿದ್ದಾರೆ ಹೊರತು ನೋಡಿ ಇದಕ್ಕೆ ನಾವು ಯಾವ ರೀತಿ ಪ್ರತ್ಯುತ್ತರ ಕೊಡ್ಬೇಕು ಅನ್ನುವ ಯೋಚನೆಗೆ ಅವರ ಮನಸ್ಸು ನಿಲುಕ್ಲೇ ಇಲ್ಲ. ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ, ಹೇಗೆ ಎದುರಿಸ್ಬೇಕು ಅಂತ ಅರ್ಥ ಆಗ್ತಿಲ್ಲ, ಎಷ್ಟಿದೆ ಅಂತ ಅಂದಾಜು ಸಿಗ್ತಿಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮಾತ್ರ ಬರ್ತಾ ಇವೆ ಹೊರತು ಉತ್ತರ ಕಂಡು ಹಿಡಿಯುವತ್ತ ಮನಸ್ಸು ತನ್ನನ್ನು ತಾನು ಸಿದ್ಧಗೊಳಿಸಿಕೊಳ್ಳೇ ಇಲ್ಲ. ಕಂಗಾಲಾಗಿ ಹೋದ್ರು. ಈ ಪರಿಸ್ಥಿತಿ ಅತ್ಯಂತ ವಿಚಿತ್ರ ಅಂತ ಅನ್ಸುತ್ತೆ. ಕಪಿಗಳಿಗೆ ತಮ್ಮ ಇತಿಮಿತಿ ಏನು ಅಂತ ಗೊತ್ತಾಗಬೇಕು ಅಂತನ್ನುವ ಕಾರಣಕ್ಕೇನೆ ಇಂಥದ್ದು ಒಂದು ಅಪಾಯ ಜಗತ್ತಿನಲ್ಲಿದೆ, ಈ ಅಪಾಯವನ್ನು ಮೀರಿ ನಿಲ್ಲಬಲ್ಲವನೇ ನಿಜವಾದ ನಾಯಕ ಅನ್ನುವ ಎಚ್ಚರಿಕೆಯನ್ನು ಕೊಡಲಿಕ್ಕೋ ಎನ್ನುವಂತೆ ತಮ್ಮಲ್ಲಿದ್ದ ಸಾಮರ್ಥ್ಯವೇ ದೊಡ್ಡದು. ರಾಮನಿಗೆ ನಾವೆಲ್ಲ ಸಹಾಯ ಮಾಡಿದ್ವಿ, ರಾಮನಿಗೆ ನಾವು ಸಹಾಯ ಮಾಡದೇ ಇದ್ದಿದ್ರೆ ನಾಳೆ ಸೀತೆಯನ್ನು ಪಡ್ಕೊಂಡು ಹೇಗೆ ಅಯೋಧ್ಯೆಯಲ್ಲಿ ಮೆರೀತಿದ್ದ ಅಂತ ಅವರು ಮಾತಾಡುವ ಪ್ರಸಂಗ ಬಾರದೇ ಇರ್ಲಿಯೋ ಏನೋ ಎನ್ನುವಂತೆ ಎಲ್ಲರೂ ಸೋತು ಸುಣ್ಣಾಗುವುದಲ್ಲ, ನಿಂತು ನೋಡುವುದಕ್ಕೆ ಸಾಧ್ಯವಿಲ್ಲದೆ ಕಣ್ಣು ಮುಚ್ಚಿಕೊಳ್ಳುವ ಸ್ಥಿತಿ ಬಂತು. ಪ್ರಗೃಹ್ಯ ರಾಮೋ ತದನುಶರಾಂಶ್ಚ ಸಮಂತತಸ್ಥಾನವದಿಚ್ಛರೋಗೈಃ ಸ ಏವ ಸರ್ವತ್ರ ಚ ದೃಶ್ಯಮಾನೋ ವಿದಿಕ್ಷು ದಿಕ್ಷು ಪ್ರಜಹಾರ ಸರ್ವಶಃ. ರಾಮಚಂದ್ರ ತನ್ನ ಧನುಸ್ಸು ಬಾಣಗಳನ್ನ ಕೈ ಎತ್ತಿಕೊಂಡು ಸುತ್ತಲೂ ವ್ಯಾಪಿಸಿಕೊಂಡು ಸೈನ್ಯದಲ್ಲಿ ಎಷ್ಟು ಸಂಖ್ಯೆಯ ಸೇನಾನಿಗಳು ಕಾಲಾಳುಗಳು ಇದ್ರೋ ಆ ಎಲ್ಲರಿಗೂ ಒಬ್ಬೊಬ್ಬರಾಗಿ ತಾನೂ ಅಷ್ಟು ರೂಪಗಳನ್ನ ಹೊತ್ತುಕೊಂಡು ಬಾಣಗಳ ಮಳೆಯನ್ನೇ ಕರೆಯತೊಡಗಿದ. ಬಾಣದಿಂದ ಘಾಸಿಗೊಳಿಸಿದ. ಎತ್ತ ನೋಡಿದರತ್ತ ರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ರಾಮ. ದಿಕ್ಕು ವಿದುಕ್ಕುಗಳಲ್ಲಿ ರಾಮಚಂದ್ರನದ್ದೇ ರೂಪಗಳ ಸಮಷ್ಟಿ ವಿಶ್ವರೂಪಿಯಾದ ರಾಮಚಂದ್ರ ರಕ್ಕಸರನೆಲ್ಲ ಎದ್ದು ಬಂದ ಹೆದ್ದೆರೆ ಅಲ್ಲೇ ಕಾಲ್ ಕುಸಿದು ನೆಲಕ್ಕೆ ಕೆಳಕ್ಕೆ ಬಿಳ್ದು ಹೋಗುವ ಹಾಗೆ, ಅಂದ್ರೆ ಎತ್ತರಕ್ಕೆ ಎದ್ದ ತೆರೆ ಅಲ್ಲೇ ಏನೋ ಅದರ ಹಿಂದಿನ ಎಲ್ಲ ಶಕ್ತಿಯನ್ನ ಕಸಿದು ಯಾರೋ ವಾಪಸ್ಸು ತೆಗೆದುಕೊಂಡ್ರು ಅನ್ನುವ ಹಾಗೆ ಅಷ್ಟು ಕಪಿಗಳು ಯುದ್ಧ, ಆ ಸೈನಿಕರ ಆವೇಶ, ಆವೇಗ, ಸೈನ್ಯದ ಸಂಖ್ಯೆ ಇವೆಲ್ಲ ಕಪಿಗಳ ಜೊತೆಗೆ ಯುದ್ಧ ಮಾಡ್ಬೇಕಾಗೇ ಇರ್ಲಿಲ್ಲ. ಸುಮ್ನೆ ಅವ್ರು ಹಾದು ಹೋಗಿದ್ರೆ ಕಪಿ ಸೈನ್ಯ ನುಚ್ಚು ನೂರು ಆಗ್ತಿತ್ತು. ಅಂತಹ ಸೈನ್ಯ ಕ್ಷಣ ಮಾತ್ರದಲ್ಲಿ ರಾಮನ ಕೈಯಲ್ಲಿ ನಾಶ ಹೊಂದಿತು. ಕ್ಷಣೇನ ಸರ್ವಾಂಶ್ಚ ನಿಹತ್ಯ ರಾಘವಃ ಪ್ಲವಂಗಮಾನಾಂ ವೃಷಭೈಃ ಸಪೂಜಿತಃ ಅಭಿಷ್ಟುತಃ ಸರ್ವಸುರೋತ್ತಮೈರ್ಮುದಾ ವೃಷಂ ಪ್ರಸೂನೋತ್ಕರ ವರ್ಷಭಿಃ ಪ್ರಭುಃ. ಕ್ಷಣೇನ, ಕ್ಷಣ ಮಾತ್ರದಲ್ಲಿ ಸರ್ವಾಂಶ್ಚ ನಿಹತ್ಯ, ಎಲ್ಲ ಸೇನೆಯನ್ನು ಕೂಡ
ನಿರ್ನಾಮ ಮಾಡಿದಂತಹ ರಾಮಚಂದ್ರ ಕಪಿಯ ಸ್ಥಾನಗಳಲ್ಲಿ ನಾವು ಹಿರಿಯರು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡ ಪ್ರತಿಯೊಬ್ರು ಕೂಡ ರಾಮಚಂದ್ರನ ಈ ತಾಕತ್ತಿನ ಬಲವನ್ನ ಕಂಡು ಒಳಗಾದ್ರು. ಎಷ್ಟು ಆಶ್ಚರ್ಯ ಅಂದ್ರೆ ಬಿಟ್ಟ ಬಾಯಿ ಮುಚ್ಚುವುದರೊಳಗೆ ಕತೆ ಮುಗಿದೋಗಿತ್ತು. ಇವರನ್ನೆಲ್ಲ ಹೇಗೆ ಎದುರಿಸುವುದಪ್ಪ ಅನ್ನುವಾಗ ಅಪ್ಪ ರಾಮಚಂದ್ರ ಎಲ್ಲ ರಕ್ಕಸರ ಸೈನ್ಯವನ್ನ ಬೆಪ್ಪುಗೊಳಿಸಿದ್ದ. ಮುಗಿಸಿ ಆಗಿತ್ತು ಕಥೆ. ಬಹಳ ಸಂತೋಷ ಪಟ್ರು. ನಾವೇನೋ ಮಾಡ್ತೇವೆ ಅಂತ ಇಷ್ಟು ದಿವಸ ಅನ್ಕೊಂಡದನ್ನೆಲ್ಲ ರಾಮಚಂದ್ರ ನೀವೇನೂ ಅಲ್ಲ, ನಂಗೆ ಅಗತ್ಯ ಇಲ್ಲ, ನಾನೇ ಕೂತ್ಕೊಂಡು ಎಲ್ಲ ಮಾಡ್ತಿದ್ದೆ. ನಿಮ್ಗೂ ಒಂದು ಅವಕಾಶ ಸಿಗ್ಲಿ, ನಿಮ್ಗೂ ಒಂದು ರಾಮಚಂದ್ರನ ಜೊತೆಗೆ ಹೋದ ಅನ್ನುವ ಹೆಸರು ಬರ್ಲಿ, ನಿಮ್ಗೂ ಕೂಡ ಈ ಯುದ್ಧದಲ್ಲಿ ಒಂದು ಪಾಲು ಇರ್ಲಿ, ಸೇವೆಗೊಂದು ಸದವಕಾಶ ಅನ್ನುವ ಸ್ಕೀಮ್ ಅಲ್ಲಿ ನೀವು ಕೂಡ ಪಾಲುದಾರರಾಗಿ ಅನ್ನುವ ಕಾರುಣ್ಯ ಮೂರ್ತಿಯಾದ ರಾಮಚಂದ್ರನಲ್ಲಿ ಕಂಡು ಕರಗಿದ್ರು, ಎರಗಿದ್ರು, ಹೊರಗಿದ್ರು. ಸರ್ವ ಸುರೋತ್ತಮೀಹಿ ಅಭಿಷ್ಟುತ. ದೇವತೆಗಳಂತೂ ಮೋಡಗಳ ಮರೆಯಲ್ಲಿ ನಿಂತುಕೊಂಡು ಇಲ್ಲಿ ತನಕ ಏನಾಗುತ್ತೋ ಅಂತ ಪೂರ್ತಿ ಕಣ್ಣು ಬಿಡಲಿಕ್ಕಾಗದೆ ಮರೆಯಲ್ಲಿ ನಮಗೇನಾದ್ರೂ ತೊಂದರೆ ಆದೀತು ಅಂತನ್ನುವ ಹಾಗೆ ಕಾಣ್ತಾ ಇದ್ದವರು ಕ್ಷಣ ಮಾತ್ರದಲ್ಲಿ ಅದು ಮೇಲಕ್ಕೆ ಏಳುವ ಮುನ್ನವೇ ಕಾಲು ಮುರಿದು ಬಿದ್ದಂತಿರುವ ಸೈನ್ಯವನ್ನ ಕಂಡು ಓಡಿ ಬಂದು ರಾಮನನ್ನ ಹೊಗಳಿದ್ರು. ಮುದಾ ಪ್ರೀತಿಯಿಂದ ಚೆನ್ನಾಗಿ ತಮ್ಮ ಕೈಯಲ್ಲಿದ್ದ ಮೋಡಗಳ ಎಡೆಯಲ್ಲಿ ಅಡಗಿದ್ದ ಎಲ್ಲ ತಣ್ಣಗಿನ ನೀರಿನ ಹನಿಗಳನ್ನು ಮಳೆಯಂತೆ, ಹೂವಿನ ಮಳೆಯಂತೆ ಚೆಲ್ಲಿದ್ರು. ರಾಮಚಂದ್ರ ಹೂವಿನ ಮಳೆಯ ಮಧ್ಯದಲ್ಲಿ ಚೆನ್ನಾಗಿ ಮಿಂದು ಅವರೆಲ್ಲರ ಪ್ರೀತಿಯನ್ನು ಸಮರ್ಥವಾಗಿ ಸ್ವೀಕರಿಸುವ ಯೋಗ್ಯತೆ ಇದ್ದು ನಕ್ಕು ಅವರ ಪೂಜೆಯನ್ನೆಲ್ಲ ತೆಗೆದುಕೊಂಡ. ಇದು ರಾಮಚಂದ್ರನ ತಾಕತ್ತು. ರಾಮಚಂದ್ರ ಕೇವಲ ದೂರದಲ್ಲೇ ನಿಂತುಕೊಂಡು ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಕೇವಲ ಅವರನ್ನ ಯುದ್ಧದಲ್ಲಿ ಹುರಿದಿಂಬಿಸಿದ್ದಲ್ಲ, ತಾನೇ ಸ್ವತಃ ನಿಂತು ಯುದ್ಧ ಮಾಡಿ ಅಸಾಧ್ಯವಾದ ಪ್ರತಿಯೊಂದು ಕ್ಷಣದಲ್ಲೂ ನಾನಿದ್ದೇನೆ, ಎಲ್ಲಿ ತನಕ ಯಾರ್ಯಾರಿಂದ ಸಾಧ್ಯವೋ ಅದನ್ನ ಅವರವರ ಕೈಯಿಂದಲೇ ಭಗವಂತ ಮಾಡಿಸ್ತಾನೆ, ಅಲ್ಲಿ ತನಕ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತಂದಾಗ ನಮ್ಮ ಹತ್ರ ಮಾಡಿಸಿ ಅದರ ಪುಣ್ಯವನ್ನ ನಮ್ಮ ಕೈಗೆ ಒಪ್ಪಿಸ್ತಾನೆ. ಯಾವಾಗ ನಮ್ಮ ಕೈಯಲ್ಲಿ ಅಂತಹದ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗುತ್ತೋ ಆಗ ಕೈ ಬಿಡದೆ ನಮ್ಮನ್ನ ತಾನೇ ಸ್ವತಃ ಎಷ್ಟು ರೂಪ ಆದ್ರೂ ಸರಿ, ಎಷ್ಟು ಕಷ್ಟ ಅಂತ ಇವ್ರ ಅನ್ಕೊಂಡು ಅದು ಆಗುದಿಲ್ಲ ಅಂತನ್ನುವ ಸ್ಥಿತಿಯಲ್ಲಿ ಕೈ ಚೆಲ್ಲಿದ್ರು ಸರಿ, ಸುಲಭವಾಗಿ ಸರಳವಾದ ರೀತಿಯಲ್ಲಿ ತನ್ನ ತಾಕತ್ತನ್ನ ಪೂರ್ತಿಯಾಗಿ ಭಗವಂತ ಬಳಸಿಯೇ ನಮ್ಮನ್ನು ರಕ್ಷಿಸ್ತಾನೆ ಅಂತನ್ನುವ ಭರವಸೆ ಮೂಡಿಸುವಂತೆ ಭಗವಂತ ನಮ್ಮ ಜೊತೆಗಿರ್ತಾನೆ. ಅವನಿಗೇನು ಅಲ್ಲಲ್ಲೇ ನಿಂತು ಎದೆಗುಂಡಿಗೆ ನಿಂತು ಹೋಗಲಿ ಅಂತ ಅಂದ್ರೆ ಅಷ್ಟು ಜನ ಸತ್ತು ಹೋಗ್ತಾರೆ. ಆದ್ರೆ ಅದಲ್ಲ, ಭರವಸೆ ಮೂಡಿಸುವ ಕ್ರಮ ಹೇಗೆ ಅಂದ್ರೆ ಜೊತೆಗೆ ನಿಂತು ಹೋರಾಟಕ್ಕೆ ನಾನು ಇದ್ದೇನೆ ಅಂತ ಕೈ ಜೋಡಿಸಿದಾಗಲೇ ನಮ್ಮ ಜೊತೆಗಿರುವಂತಹ ಸೈನ್ಯಕ್ಕೊಂದು ಬಲ ಬರುತ್ತೆ, ಮಾನಸಿಕವಾದಂತಹ ಸ್ಥೈರ್ಯ ಸಿಗುತ್ತೆ. ರಾಮಚಂದ್ರನ ಯುದ್ಧದ ಪ್ರಸಂಗದ ಪ್ರತಿಯೊಂದು ಘಟನೆಯೂ ಕೂಡ ಅವನ ಪ್ರಾಮಾಣಿಕತೆ, ನಿಷ್ಠೆ, ಚಾಕಚಕ್ಯತೆ, ಅದರ ಜೊತೆಗೆ ತನ್ನವರ ಮೇಲೆ ಇದ್ದಂತಹ ಅಪಾರವಾದ ಪ್ರೀತಿಯನ್ನ ತೋರಿಸ್ತಾನೇ ಹೋಗುತ್ತೆ. ಹೀಗೆ ರಾಮಚಂದ್ರನ ವಿಶಿಷ್ಟವಾದ ಪರಾಕ್ರಮದಿಂದ ತಾವು ಜೀವ ಉಳಿಸಿಕೊಂಡೆವು ಅನ್ನುವ ಸಂತೋಷಕ್ಕೆ ಒಳಗಾಗಿ ಕಪಿಗಳೆಲ್ಲ ಮತ್ತೆ ಹೆಚ್ಚು ಹೆಚ್ಚು ಉತ್ಸಾಹಶೀಲರಾದ್ರು. ರಾವಣ ಆ ಹೊತ್ತಿಗೆ ಪುಷ್ಪಕ ವಿಮಾನವನ್ನೇರಿ ಬಂದ ಅನ್ನುವ ಪ್ರಸಂಗವನ್ನ ನಾವು ನಾಳೆ ಮತ್ತೆ ಇದೇ ಹೊತ್ತಿಗೆ ಸೇರಿದಾಗ ನೋಡೋಣ. ನಮಸ್ಕಾರ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.